ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಇದೇನಂತ ನಿಮಗೆ ಹೇಳ್ಬೋದಾ? ಹಾಗಾದರೆ ಏನಂತ ನಾನು ಹೇಳ್ಕೊಡ್ತೇನೆ, ಬನ್ನಿ. ನಾನು ಮತ್ತು ಅಮ್ಮ ಗುಡ್ಡದ ಕಡೆ ಬಂದಿದ್ದೇವೆ. ನಮ್ಮ ಮನೆ ಹತ್ರನೇ ಇರುವಂಥ ಇದೊಂದು ಕಾಡು. ಇದರಲ್ಲಿ ಒಂದು ಸ್ಪೆಷಲ್ ಆದಂಥ ಒಂದು ಮರ ಇದೆ. ಅದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಮರ. ಅದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ನಿಮ್ಗೆ ಈ ಮರದ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಇನ್ಫಾರ್ಮೇಷನ್ನ ನೀವು ಕೂಡ ಬಳಸ್ಕೊಳ್ಳಿ. ಬನ್ನಿ, ಹಾಗಾದರೆ ಆ ಮರವನ್ನು ಯಾವುದು ಅಂತ ನೋಡುವ. ನಾನಿವತ್ತು ಪರಿಚಯ ಮಾಡಿಕೊಡ್ಲಿಕ್ಕೆ ಅಂತ ಬಂದಂತಹ ಮರ ಇದೆ. ಈ ಮರದ ಹೆಸರು ಕವಟೆ ಮರ ಅಂತ. ನೀವು ಕೇಳಿರ್ತೀರಾ? ಸಾಮಾನ್ಯವಾಗಿ ಗುಡ್ಡದಲ್ಲಿ ಬೆಳೆಯುವಂತಹ ಒಂದು ಮರ ಇದಾಗಿದ್ದು, ಈ ಮರ ಪೂರ ಮುಳ್ಳುಗಳಿಂದಲೇ ಕೂಡಿರ್ತದೆ. ನೀವೇ ಈ ಮರನ ಕರೆಕ್ಟಾಗಿ ನೋಡ್ಬೋದು ಎಷ್ಟು ಮುಳ್ಳಿದೆ ಅಂತ. ಈ ಮರ ಪೂರ ಮುಳ್ಳಿಂದಲೇ ಕೂಡಿದೆ. ಮರ ತುಂಬ ಎತ್ತರಕ್ಕೂ ಬೆಳೀತದೆ. ಎಷ್ಟು ಎತ್ತರಕ್ಕೆ ಬೇಕು ಅಷ್ಟು ಎತ್ತರಕ್ಕೂ ಬೆಳೀತದೆ. ಅಂದರೆ ಈ ಮರಕ್ಕೆ ತುಂಬ ನೀರು ಬೇಕು ಅಂತಿಲ್ಲ. ಅಂದರೆ ಗುಡ್ಡದಲ್ಲಿ ಅಂತ ಹೇಳಿದರೆ ನಿಮಗೆ ಅನ್ನಿಸ್ಬೋದು ಬೇರೆ ಮರ ಹೇಗೆ ಬೆಳೀತದೆ ಹಾಗೆ. ಅದರ ಒಟ್ಟಿಗೆ ಬೆಳೆಯುವಂತಹ ಇದು ಮರ ಸಾಂಕ್ರಾಮಿಕ ಕಾಯಿಲೆಗೆ ಮನೆ ಮದ್ದು ಅಂತಲೇ ನಾವು ಹೇಳ್ಬೋದು. ಹಾಗೆಯೇ ಹಿರಿಯರ ಕಾಲದಿಂದ ಸಹ ಇದನ್ನು ಯೂಸ್ ಮಾಡ್ಕೊಂಡು ಬರ್ತಿದ್ದಾರೆ. ನನ್ನ ಅಜ್ಜಿ ಇರ್ಬೋದು, ನನ್ನ ಅಮ್ಮ ಇರ್ಬೋದು, ಇದರ ಮರದಿಂದ ಮದ್ದು ಮಾಡಿದ್ದನ್ನು ನಾನೇ ನೋಡಿದ್ದೇನೆ. ಈ ಮಕ್ಕಳಲ್ಲಿ ಈಗ ಸಾಂಕ್ರಾಮಿಕವಾಗಿ ಹರಡ್ತಿರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಅದು ಕೆಪ್ಪೆಟ್ರೈ ಅಂತ ಹೇಳ್ತೇವೆ. ಅದಕ್ಕೆ ಇನ್ನೊಂದು ಹೆಸರು ಮಂಗನ ಬಾವು ಕಾಯಿಲೆ ಅಂತ ಹೇಳ್ತಾರೆ. ಅಂದರೆ ಮಕ್ಕಳ ಮುಖದಲ್ಲಿ ಏನು ಬಾವು ಊತ ಥರ ಕಂಡುಬರೋದು. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಕಾಯಿಲೆಯಾಗಿದೆ. ಹಾಗಾಗಿ ಇದು ಯಾಕೆ ಬರ್ತದೆ? ಒಂದು ವೈರಸ್ ಇದೆ. ಅದೇನು ಮಾಡ್ತದೆ ಅಂತಂದರೆ, ನಮ್ಮ ಕಿವಿಯ ಕೆಳಭಾಗದಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇದೆ. ಅಂದರೆ ಎಂಜಲನ್ನು ಉತ್ಪಾದಿಸುವಂತಹ ಒಂದು ಅದು ಗ್ಲ್ಯಾಂಡ್. ಆ ಗ್ಲ್ಯಾಂಡಿಗೆ ಈ ವೈರಸ್ ಏನಿದೆ ಅಟ್ಯಾಕ್ ಮಾಡಿ ಎಫೆಕ್ಟ್ ಮಾಡುತ್ತೆ. ಆಗ ಏನಾಗುತ್ತೆ ಅಂತಂದರೆ, ನಾವು ಈಗ ಒಂದು ಸೋಂಕು ಬಂದಂತಹ ಮಗು ಸೀನಿದಾಗ ಇರ್ಬೋದು ಅಥವಾ ಕೆಮ್ಮಿದಾಗ ಬೇರೆ ಮಗುವಿಗೆ ಕೂಡ ಏನಾಗ್ತದೆ ಅಂತಂದರೆ ಹರಡ್ತದೆ. ಇದರಿಂದ ಆ ಮಂಗನ ಬಾವು ಕಾಯಿಲೆ ಬೇರೆ ಮಕ್ಕಳಿಗೆ ಕೂಡ ಹರಡ್ತದೆ. ಹಾಗಾಗಿ ಈಗ ಹಿಂದಿನ ಕಾಲದಿಂದ ಏನು ಮಾಡ್ತಿದ್ರು ಅಂತಂದರೆ, ಆಗ ವ್ಯಾಕ್ಸಿನ್ಸ್ ಇರಲಿಲ್ಲ, ಮೆಡಿಸಿನ್ಸ್ ಇರಲಿಲ್ಲ. ಆಗ ಏನು ಮಾಡ್ತಿದ್ರು, ಮನೆ ಮದ್ದನ್ನೇ ಮಾಡ್ತಿದ್ರು. ಹಾಗಾಗಿ ಈ ಮರ ಇದು ಕವಟೆ ಮರ ಅಂತ ನಾವು ಹೇಳ್ತೇವೆ. ಇದರಿಂದ ಆ ಮುಳ್ಳು ಈಗ ನೋಡ್ತಿರ್ಬೋದು, ಇದರಿಂದ ಈ ಥರದ ಅಲ್ಲಿ ಒಂದು ಮುಳ್ಳು ಇರ್ತದಲ್ಲ, ಆ ಮುಳ್ಳನ್ನು ತೆಗಿತಿದ್ರು ಅವರು. ಆ ಮುಳ್ಳನ್ನು ತೆಗೆದು ನಂತರ ಅದನ್ನು ಕಲ್ಲಲ್ಲಿ ಅರೆದು ಅದರಿಂದ ಏನು ಬರ್ತದಲ್ವಾ, ಅಂದರೆ ಈಗ ಗಂಧನ ಹೇಗೆ ಕಲ್ಲಿಗೆ ತಿಕ್ತೇವೆ ಆ ಥರನೇ ಈ ಮುಳ್ಳನ್ನು ಸಹ ಅರೆದು ಅದರಿಂದ ಬಂದಂತಹ ಆ ಮದ್ದನ್ನು ಸೋಂಕು ಹರಡಿದಂತಹ ಆ ಕೆನ್ನೆಯ ಜಾಗದ ಭಾಗಕ್ಕೆ ಈ ಮದ್ದನ್ನು ನಾವು ಹಚ್ಚುವಂಥದ್ದು. ಈ ಮದ್ದನ್ನು ಕಲ್ಲಲ್ಲಿ ಅರಿಯುವಾಗ ನಾವು ನೀರನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ನಾವು ಅಕ್ಕಿಯನ್ನು ತೊಳಿತೇವೆ, ಈ ಗಂಜಿಯ ನೀರೇನು ಹೇಳ್ತೇವೆ ಅದರ ಜೊತೆ ಸಹ ನಾವು ಅರೆದು ಅದನ್ನು ಎಲ್ಲಿ ಸೋಂಕಾಗಿದೆ ಆ ಜಾಗಕ್ಕೆ ನಾವು ಹಚ್ಚುವಂಥದ್ದು. ಇದು ಬೇಗ ಕಡಿಮೆ ಆಗ್ತಿತ್ತು. ಈಗ ಮೊದಲಿನ ಕಾಲದಿಂದ ಸಹ ಹಾಗೆ, ಅಲ್ಲಿ ಎಂಥ ಟ್ಯಾಬ್ಲೆಟ್ ಇರಲಿಲ್ಲ, ಏನು ಮೆಡಿಸಿನ್ ಇರಲಿಲ್ಲ ಹಚ್ಚಲಿಕ್ಕೆ. ಅದಕ್ಕೆ ಏನು ಮಾಡ್ತಿದ್ರು ಇವರು, ಇಂಥದ್ದೇ ಈ ಗುಡ್ಡದಲ್ಲಿ ಸಿಗುವಂತಹ ಮರ ಇಂಥದ್ದನ್ನು ಅವರು ಹುಡುಕಿ ಯಾವುದಕ್ಕೆ ಮದ್ದಾಗ್ತದೆ ಅಂತ ನೋಡಿ ಅದಕ್ಕೆ ಪ್ರತಿಯೊಂದು ಕಾಯಿಲೆಗೂ ಅವ್ರ ಹತ್ರ ಒಂದೊಂದಕ್ಕೆ ಮದ್ದಿತ್ತು. ಹಾಗೆಯೇ ಈ ಮರದ ಆ ಮುಳ್ಳನ್ನು ಅರೆದು ಈ ಕೆಪ್ಪೆಟ್ರೈ ನಾವೇನು ಹೇಳ್ತೇವೆ ಮಂಗನ ಬಾವಿನ ಕಾಯಿಲೆಗೆ ಇದನ್ನು ಅವರು ಹಚ್ಚುತ್ತಿದ್ರು. ಈ ಕಾಯಿಲೆಯ ಮೇನ್ ಸಿಂಪ್ಟಮ್ಸ್ ಅಂತ ಹೇಳಿದರೆ ಅತಿಯಾಗಿ ಕೆನ್ನೆಯಲ್ಲಿ ನೋವಾಗೋದು, ಅಂದರೆ ಊದುದು, ಮತ್ತು ಜ್ವರ ಬರ್ತದೆ. ಜ್ವರ ಮೊದಲಿಗೆ ಬರ್ತದೆ ಮತ್ತು ಊದ್ತದೆ, ಮತ್ತು ಕೈ ಕಾಲು ನೋವಾಗ್ತದೆ ಮತ್ತು ವೀಕ್ನೆಸ್ ಬರ್ತದೆ. ಈ ಮರ ಎಲ್ಲಾದರೂ ನಿಮಗೆ ಕೂಡ ಕಂಡ್ರೆ ಏನಾದರೂ ಈ ಥರ ಮಕ್ಕಳಲ್ಲಿ, ಯಾಕಂದರೆ ಈಗ ಟ್ರೆಂಡಿಂಗಲ್ಲಿ ಹೇಳಬೇಕು ಅಂತಂದರೆ ಈ ಕಾಯಿಲೆ ತುಂಬ ಹರಡ್ತಾ ಉಂಟು. ಶಾಲೆಯಲ್ಲಿರ್ಬೋದು, ಒಂದು ಮಗುವಿಗೆ ಬಂತು ಅಂತಂದರೆ ಸಾಂಕ್ರಾಮಿಕವಾಗಿ ತುಂಬ ಮಕ್ಕಳಿಗೆ ಹರಡ್ತಾ ಉಂಟು. ಸೊ ಇನಿಷಿಯಲ್ ಸ್ಟೆಪ್ಪಾಗಿ ನಾವೇನು ಮಾಡ್ಬೋದು ಅಂತಂದರೆ ಈ ಥರ ಈ ಮನೆ ಮದ್ದನ್ನು ಯೂಸ್ ಮಾಡ್ಬೋದು. ಆದರೆ ಮನೆ ಮದ್ದಿಗೆ ಈಗ ಹೋಗೋದು ಉತ್ತಮ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತಂದರೆ ಈಗ ಎಲ್ಲರೂ ಕೂಡ ಕೆಮಿಕಲ್ಸ್ ಹಾಗೆ ಮೆಡಿಸಿನ್ಸ್ ಅಂತ ಅವರು ಸೆಟ್ಟಾಗಿ ಹೋದ ಕಾರಣ ಈ ಮನೆ ಮದ್ದು ಕೆಲವು ಸಲ ವರ್ಕ್ ಆಗದೇ ಸಹ ಇರ್ಬೋದು. ಇದನ್ನು ಮಾಡಿ ರಿಸಲ್ಟ್ ಬರ್ಬೋದು, ಕೆಲವರಿಗೆ ಬರ್ಬೋದು, ಕೆಲವರಿಗೆ ಬಾರದೇ ಸಹ ಇರ್ಬೋದು. ಅಂತಹ ಒಂದು ಸಂದರ್ಭದಲ್ಲಿ ಡಾಕ್ಟ್ರ್ ಹತ್ರ ಕೇಳಿ ಮದ್ದು ಮಾಡೋದು ಒಳ್ಳೆಯದಂತ ನಾನು ಹೇಳ್ತಾ ಇದ್ದೇನೆ. ಸೊ ಇದು ಪೂರ ಇವತ್ತಿನ ನನ್ನ ಕವಟೆ ಮರದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಈ ಮರದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ, ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.